ಗೈಸ್ ನಮ್ ಬ್ಲಾಗ್ ಅಲ್ಲೆಲ್ಲ ನಂದು ಅವರೊಂದು ಜಗಳ ಆಗ್ಬಿಟ್ಟಿದೆ ಅನ್ಕೊಂಡ್ಬಿಟ್ಟವ್ರೆ. ನೋಡಿದ್ರ ಬ್ಲಾಗ್ ಇವ್ರಿಗೆ ಪಾರ್ಟಿ ಮಾಡ್ತಿದ್ದು. ಇಂಥ ಕೆಲಸ ಮಾಡ್ಬೋದಾ ಗೈಸ್? ನಮ್ಮ ಅಮ್ಮಂದು ಇವತ್ತು ಟೆಸ್ಟ್ ನಡೀತಾ ಇದೆ. ನಮ್ಮ ಅಮ್ಮ ಏನಾದ್ರು ಇವತ್ತು ಆ ಟೆಸ್ಟಲ್ಲಿ ಫೇಲ್ ಆದ್ರು ಅಂದ್ರೆ ನನ್ನಷ್ಟು ಕೆಟ್ಟವನು ಯಾರೇ ಇರಲ್ಲ ಗೈಸ್. ಈಗ ನನ್ನಷ್ಟು ಕೇಸ್ ಇರಲಿಲ್ಲ. ದಿನ ನಾನು ಗ್ರಾಮ್ ನೋಡಿ ಕೊಡಿ ಅಂತ ಹೇಳ್ತಿದ್ದೆ. ಇವತ್ತು ನಾನು ಲೈವ್ ಅಲ್ಲಿ ಟೆಸ್ಟ್ ಮಾಡ್ತಾ ಇದ್ದೀನಿ. ಹಾಕಿ ಇದನ್ನ ಇದ್ರಲ್ಲಿ ಹಾಕಿ. 400ಗಿಂತ ಒಂದು ಚೂರು ಕಮ್ಮಿ ಜಾಸ್ತಿ ಇದ್ರು ರಿಯಾನ್ ಅವರೇ 6 ತಿಂಗಳು ಎಕ್ಸ್ಪೀರಿಯನ್ಸ್ ಯೂಸ್ ಮಾಡಿ ನೀವು ನನಗೆ ವೆಯ್ಟ್ ಮಾಡಿ ಕೊಡ್ಬೇಕಾಗಿರೋದು ಊಟನ. ಯಾಕೆ ಭಯ ಕೈ ಯಾಕೆ ನಡುಕ್ತಿದೆ? ಯಾಕೆ ಕೈ ನಡುಕ್ತಿದೆ? ಯಾಕೆ ನಡುಕ್ತಿದೆ ಕೈ? ಇಲ್ಲಿ 300ಗೆ ಕಮ್ಮಿ ಆಗೋಯ್ತು. ಎಲ್ಲಿ 400 ಎಲ್ಲಿದೆ? ಗ್ರೇವಿನೇ ಇದೆ ಬರೀ. ನೀನ್ ಏನಂದ ಈಗ ಅಷ್ಟು ಮಾತಾಡೋ? ಬರೀ ಗ್ರೇವಿ ಇದೆ. ಚಿಕನ್ ಪೀಸ್ ಬೇಕು ನನಗೆ. ಚಿಕನ್ ಗ್ರೇವಿ ನೀನ್ ಏನಂದ ಇವಾಗ ಅಷ್ಟು ಮಾತಾಡೋ? ಆಯ್ತು ಓಕೆ ಪರವಾಗಿಲ್ಲ. ಒಂಚೂರು ಕಲ್ತಿದ್ದಾರೆ ಗೈಸ್, ಪರವಾಗಿಲ್ಲ ಗೈಸ್. ನಮ್ಮ ಉಳ್ಕೊಂಬಿಟ್ರಿ ಇವತ್ತು. ಸೇಫ್ ಆಗೋದ್ರು. ರೈಸ್ 400 ಇರ್ಬೇಕು ರೈಸ್. ಎಲ್ಲಿದೆ 400? ಎಲ್ಲಿದೆ 400? ಎಲ್ಲಿದೆ ರೈಸ್? ಎಲ್ಲಿದೆ 400? 300 ಅಲ್ವಾ ಹೇಳಿದ್ದೀನಿ? ಮುಗಿದ ಕತೆ ಮುಗಿದ ಗೈಸ್. ಇವಾಗಿದೆ ನಮಗೆ 400 ಅಂತ ಹೇಳಿದ್ದೆ. 400 ಗೈಸ್. ಇವಾಗ ನನ್ನ ಊಟ ಮಾಡೋ ಟೈಮ್ ನೋಡಿ. ಇವರಿಬ್ರು ಹೆಂಗ್ ಬಿದ್ದವ್ರು ಇಲ್ಲಿ. ನಿತೀಶ್ ಅಲ್ಲ ಖುಷಿ ಆಗ್ಬಿಟ್ಟು ಗೈಸ್. ಕಾಮೆಂಟ್ಸ್ ಎಲ್ಲ ಹಾಕ್ಬಿಟ್ಟಿದ್ರಂತೆ. ಎಷ್ಟು ನನ್ನ ಅಭಿಮಾನಿಗಳಿದ್ದಾರೆ ಅಂತಾನೆ ಗೊತ್ತಾಗಿದ್ದು ಮೊನ್ನೆನೆ. ನಿತೀಶ್ ನಮ್ಮ ಎಷ್ಟು ಚೆನ್ನಾಗಿದೆ ಅಂತ ಕಮೆಂಟಲ್ಲಿ ಓದ್ಮೇಲೆ ಗೊತ್ತಾಗಿದೆ. ಥ್ಯಾಂಕ್ ಯು, ಲವ್ ಯು ಸೊ ಮಚ್. ಹಾಗೆ ಸಪೋರ್ಟ್ ಮಾಡಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಎಲ್ಲ ಕಟ್ ಮಾಡ್ತೀನಿ. ನಿಂದು ಚಾನಲ್ ಹೆಸರು ಹೇಳ್ಬಿಡು, ಎಲ್ಲ ಹೇಳ್ಬಿಡು. ಸ್ಯಾಮ್ಸಂಗ್ ಮಿನಿ ಇಷ್ಟ ನನ್ನ ಯೂಟ್ಯೂಬ್ ಚಾನಲ್ ಹೆಸರು. ದಯವಿಟ್ಟು ಸಬ್ಸ್ಕ್ರೈಬ್. ಅಲ್ಲ ಹೌದು ಸ್ಯಾಮ್ಸಂಗ್ ಇದೆ. ಅದು ಚಬ್ಬಿ ಅಂತ ಏನೈತಲ್ಲ, ಅದು ಫ್ರೆಂಡ್ ಅಷ್ಟೇ, ಯಾರು ಇಲ್ಲ. ಚಬ್ಬಿನವ್ರು ಯಾರು ಇಲ್ಲ. ಮನೇಲಿ ಏನು ಹೇಳ್ತಲ್ಲ, ಅದಕ್ಕೆ ಬಚಾವ್ ಆಗ್ಬಿಟ್ಟವನೇ ಗೈಸ್. ಸೊ ಬನ್ನಿ, ಈಗ ನಾನು ಬ್ರೇಕ್ಫಾಸ್ಟ್ ಮಾಡ್ಬೇಕು ನಂದು ಗೈಸ್. ನನ್ನ ದೊಡ್ಡ ಮನಸ್ಸಿಂದ ನಿತೀಶ್ಗೆ ಅದೆತ್ತೋ ನಾನು ಒಂದು ಚಿಪ್ಸು, ಒಂದು ಪ್ರೋಟೀನ್ ಬಾರ್, ಒಂದು ಕೊಟ್ಟಿದ್ದೀನಿ ತಿನ್ನಿ ಅಂತ ಅವರು. ನಾನು ಕೊಡಲ್ಲ. ಇಬ್ರು ಸರ್ ಕುಂಡಿಗೆ ಏನೋ ಹೊಡೆದಲ್ಲ ಸಂಜು
ಸಂಜು ಅಂತೀಯ ಕರಿ ಅವ್ರನ್ನ ನೀನು ಅವಂದು ಕೂರ್ಸ ಪಾಪನ ಮೆಚ್ಚಿಗೆ ಇದು ನಿಮ್ಮ ಕೈಯಲ್ಲಿರೋವರೆಗೂ ನೀವು ಸೇಫ್ ಇರ್ತೀರಾ ಸಂಜೆ ಈಗ ಹೋಗ್ಬಿಟ್ರೆ ಆಮೇಲೆ ಇಲ್ಲ ಇಲ್ಲೇ ಹೋಗುತ್ತೆ ಟೀಮ್ ಮಾಡ್ತಾರೆ ಓಡೋಗ್ಬಿಟ್ಟ ಬಾಗ್ಲಾಕು ನೋಡೋಗ್ಬಿಟ್ಟ ನನ್ನ ಜೊತೆ ಸೇರು ಹೊಡಿತೀನಿ ಅಲ್ಲ ನನ್ನ ಜೊತೆ ಸೇರು ಬರ ಬಿದ್ದಿರ್ಬೇಕು ಹಿಂದೆ ನೋಡ್ತೀಯ ಅದ್ ಬಿಡೋ ದ್ವೇಷ ತೀರ್ಸ್ಕೊಡಲೇ ದ್ವೇಷ ತೀರ್ಸ್ಕೊಡೋ ದ್ವೇಷ ಕರಿಯಾ ಹೇಳ್ಕೊಡ್ತೇನೆ ನನ್ನ ಜೊತೆ ಸೇರು ಅಂತ ದರಿಯಾ ಎಲ್ಲೋಯ್ತಾನ ಮೂರ್ ಬೆಲ್ಲ ನಡೆಯಕ್ಕಾಗಿಲ್ವ ನಿನ್ನ ನನ್ನ ಡ್ರೀಮ್ ಏನಂತ ಕೇಳಿ ಯಾರಾದ್ರು ಹೊಡಿಬೇಕು ಈ ಕಡೆ ಮೂರಲ್ಲ 6 ಇಲ್ಲಿ ಮಾರು ಬಂದ್ಬಿಡೈತೆ ಹೌದಾ ನಾನು ನೋಡ್ತೀನಿ ನೀವ್ ಹೇಳ್ತೀರಾ ಇನ್ನೋಸೆಂಟ್ ಅಂತ ನೋಡಿ ಮೂರೇ ತಗ್ಲಾಕ್ಬಿಟ್ಟು ಬಿಡ್ತಾ ಇರ್ಲಿಲ್ಲ ನನಗೆ ಅಲ್ಲಿ ಪರ್ಫ್ಯೂಮ್ ಸಿಕ್ತು ಕಣ್ಣು ಕೊಡ್ಬಿಡ್ತೀನಿ ಅಂತ ಬಿಟ್ಬಿಟ್ಟ ನನ್ನ ರೋಡ ತಂದ್ಬಿಟ್ಟು ಹೋಗ್ಬಿಟ್ರಲ್ಲ ಫ್ರೆಂಡ್ ಅಡಿಲ್ಲ ಏನ್ ಬೇಕಾದ್ರೆ ಸಪೋರ್ಟ್ ಮಾಡ್ತೀನಿ ಹೇಳ್ಕೊಂಡು ಬೆಡ್ ಮೇಲೆ ನಿಲ್ಸ್ಕೊಂಡು ಹೊಡಿಯೋ ಸಾರಿ ಹೊಡಿಯೋ ಅಂತ ಹೇಳ್ಕೊಂಡಿದ್ದೀವನೇ ಸಂಜು ಪಾಪ ಏನು ಮಾಡಿಲ್ಲ ಇನ್ನೋಸೆಂಟ್ ಸಂಜಯ್ ಅಲ್ಲಿ ಓಡ್ಸ್ಕೊಂಡು ಹೋಗ್ಬಿಡ ಲಾಕ್ ಹಾಕೊಂಡ್ಬಿಡ್ತಾನೆ ಯಾವಾಗ್ಲೂ ಅದೇ ಬೇಜಾರು ఉదయం 8 గంటలకి నార్మల్ గా డే షిఫ్ట్ కి అందరు లోపల పోయారు ఒక 70-75 మంది ఉంటారు ఆర్డర్ ಮಾಡೋದು ಶೂಸ್ ಹಾಕುದೋಯ್ತು ಅವನಿಗೆ ಹೊಡಿಯಕ್ಕೆ ಸಿಕ್ಕಾಕೊಂಡ್ರೆ ಸಾಯಿಸ್ಬಿಡ್ತೀನಿ ನಾವೇ ಕೇಟ್ ಎಕ್ಸ್ಟ್ರಾ ಹೊಡ್ಸ್ಕೊಂಡಿದ್ದೀವಿ ಬಂದ್ಬಿಡು ಯಾರೇ ಬಡ್ದು ಕಲ್ಸ್ಬಿಡ್ತೀವಿ ಬಂದ್ಬಿಡು ಬಾ ಕಣ್ಣಿಗೆ ಬಿತ್ತು ಏನ್ ಹಂಗ್ ಕಾಣಿಸ್ತಾವ ನೋಡ ನಾಚೋದು ಓಡ್ಕೊಂಡು ಅವನ ಬಾಲ ಸಂಜೆ ತೆಗೆದ್ರೆ ನಿತೀಶ್ ಚಿತ್ರಣ ಆಗೋಗ್ತೀಯ ಹೇಳಿದೆ ಈಗ ಅವ್ನು ರೇಗಿಸ್ಬೇಡಿ
ನಿತೀಶ್ ನಿನ್ನೆ ಸಂಜೆ ಕೈ ಸಿಕ್ಕಾಕೊಂಡ್ರೆ ಹೇಳಿದೀನಿ ನಾನು ಸಪೋರ್ಟ್ ಆಗಿರ್ತೀನಿ ಸುಮ್ಮನೆ ಇದ್ಬಿಡು ಸಂಜೆ ಬಾರ ಮತ್ತೆ ನೀಗ್ ನೋಡೋದು ಕೇಳಿ ಕಡೆ ಒಳಗೆ ಉಸು ತಗೋತಾವನೆ ಬರ್ಲೇಬೇಕು ಆಚೆ ನಮ್ಗೆ ಸಿಕ್ಕಾಕೊಳ್ಳೇಬೇಕು ಆಯ್ತು ಬಾರೋ ಹೊಡಿಯಲ್ಲ ಸಂಜಯ್ ನಾನು ಕೈ ನೋಡ ಹೊಡಿಯಲ್ಲ ಬಾರೋ ನೀನ್ ಯಾಕೋ ಹೊಡ್ದೆ ಸುಮ್ಮನೆ ನೋಡಿ ಬಂದೆ ಜೊತೆ ಏನೋ ಇವ್ನು ಹೊಡಿಯೋ ತರ ಹೊಡ್ಬೋದು ಸಂಜು ಅವ್ರು ಕಸ ಆಡ್ಬೇಕು ಬಾಮ್ಮ ಆ ಕಡೆ ಹೋಗ್ರಿ ಎಲ್ಲರೂ ಒಂದ್ ನಿಮಿಷ ಹೇಳಿದ್ರಿ ಯಾರು ಬರ್ಬಿಡಿ ಆ ಕಡೆ ಒಂದ್ ನಿಮಿಷ ಬಾಗಿಲು ತೆಗಿ ಸಂಜು ಅವ್ರು ಕಸ ಆಡ್ಕೊಂಡು ಹೋಗ್ಬಿಡಿ ನಾನಿದ್ದೀನಿ ಬಾ ಸಂಜು ನಾನಿದ್ದೀನಿ ಕಸ ಆಡ್ಕೊಂಡು ನಾವು ಮಾಡಿದ್ದೇನೆ ನಾಳಿಂದ 3 ಶರ್ಟ್ ಹಾಕೊಂಡ್ಬಾರ ಸಂಜು ಮನೆಗೆ ನಾಳಿಂದ ನಮ್ಗೆ ದ್ರೋಹ ಮಾಡ್ಬಿಟ್ಟಲ್ಲ ಪಾಪ ನಿತೀಶ್ಗೆ ಮತ್ತೆ ಏನೋ ಹಾಕೋ ಯಾಕೆ ಹಾಕು ನಿತೀಶ್ ಹಾಕು ಸಂಜಯ್ ಸಂಜಯ್ ಆ ಸೂಟ್ಕೇಸ್ ಎಲ್ಲಿ ಬಾ ಕೆಲಸ ಮಾಡ್ದು ಸಂಜಯ್ ಹಾಕೋ ಬಾಗಿಲು ಅದು ಹೋಗಿರಿ ದೋಸ್ತಿಗೆ ದೋಸ್ತಿ ನಮ್ದು ನೋಡಿ ಜೋರ ಹೊಡಿಯೋದ ಕೊಡ ಬೆಲ್ಟ್ ನಾನು ನೋಡ್ತೀನಿ ನಿನಗೆ ಹೆಂಗ್ ಗೊತ್ತಾಗತ್ತೆ ಏಟಿದ್ ಹೆಂಗೆ ಅಂತ ಬಾಯ್ ರೆಡಿಯಾಗಿ ಬಾಯ್ ಆಟಿ ಲಾಕ್ ಹೇಳ ಒಬ್ರೊಬ್ರು ಚಿತ್ರಾನ್ನ ಮಾಡ್ತೀನಿ ಕುಡಿಬಾರ್ದಲ್ಲಿ ನೀನ್ ನೋಡ್ತಿದ್ದ ಬೆಲ್ಟ್ ಕೊಡಲ್ಲೇ ಶಾ ಸಂಜೆ ಪಾಡಿ ಕಣ ನೀನ್ ಹೊಡ್ದಿಲ್ವಾ ನನಗೆ ನೀನ್ ಹೊಡ್ದಿಲ್ವಾ ಸೀರಿಯಸ್ ಆಗಿ ನಾನು ಹೊಡೆದಿಲ್ಲ ಇಲ್ಲಿ ಹೊಡ್ದಿದ್ದ ನಾನು ನೀನು ನಾನಲ್ಲ ಮತ್ತೆ ಯಾರು ಹೊಡೆದ್ರು ನನಗೆ ಗೊತ್ತು ಇಲ್ಲಿ ಬರೇ ಬರಂಗ್ ಹೊಡ್ದಿದ್ ಯಾರು ನನಗೆ ಫಸ್ಟ್ ಹೊಡೆದಿರ್ಬೇಕು ಅದು
ಅವನೇನಾ ಫಸ್ಟ್ ಟೈಮ್ ಹೊಡೆದಿದ್ದು ನೀನು ಹೊಡೆದಿದ್ದು ನಿತಿನ ಮತ್ತೆ ಬೆಳಿಗ್ಗೆ ನಿತಿನ ಬೆಲ್ಟ್ ಮಿಚ್ಚು ಬೇಗ ನಮ್ಮ ಸಂಜಯ್ಗೆ ನಾನು ಮಿಸ್ ಆಗಿ ಹೊಡೆದ್ಬಿಟ್ಟಿದ್ದೀನಿ ಪಾಪ ಅವ್ನು ಹೊಡೆದಿರುವಂತೆ ಇವನು ಯಾವ್ದು ಒಂದು ಕುಂಡಿಗೆ ಎಡೆಟ್ ಹೊಡೆದ ನಂಗೆ ನೆನಪಿದೆ ಅದು ಜೋರಾಗಿ ಬರೇ ಬರಂಗ ಹೊಡೆದಾಯ್ತು ಅದು ಕ್ಲಿಯರ್ ಆಯ್ತು ಆಮೇಲೆ ನಾವು ಪ್ಲಾನ್ ಮಾಡಿದ್ವಿ ಸಾರಿ ನಾನು ನಿನ್ ಟೀಮ್ ಆಗಿ ಅವ್ರು ಮಾತಾಡಿ ಎಲ್ಲ ಸಾಲ್ವ್ ಆಯ್ತು ಬಚ್ಚ ಬೇಡ ನಾನು ಮಾತಾಡೋ ಈ ಕಡೆ ಕೆಲಸ ಬರೋಣ ಕೆಲಸ ಬಿಟ್ಬಿಡ್ತೀನಿ. ಫೈನಲಿ ರೆಡಿ ಆಗಿ ನಾವು ಈಗ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಸಕ್ಕ ದೂರ ಇದೆ. ಶ್ರವಣ್ ಬ್ರೋಗ್ ನನಗೆ ದೂರ ಆಯ್ತಾ ಮ್ಯಾಪ್ ಓಪನ್ ಮಾಡಿದಾಗ, ಅದಕ್ಕೆ ಬ್ರೋ ದೂರ ಇದೆ, ಬೇಗ ಹೊರಡಿ ನಿಮಗೆ ದೂರ ಆಗುತ್ತೆ ಅಂತ ಹೇಳಿದೆ. ಅವರು ಮ್ಯಾಪ್ ಓಪನ್ ಮಾಡಿಲ್ಲ, ಅವ್ರಿಗೆ 20 ನಿಮಿಷ ಅಂತ ಅವ್ರು ಹೊರಟ್ಬಿಟ್ಟಿದ್ದಾರೆ. ಇನ್ನೂ 6 ಗಂಟೆಗೆ ಇರೋ, ನಾನು 4 ಗಂಟೆಗೆ ಮನೆ ಬಿಟ್ಬಿಟ್ಟಿದ್ದೀನಿ ಪಾಪ ಅವ್ರಿಗೆ. ನನಗೆ ಇಲ್ಲಿಂದ 1.5 ಅವರ್ ಇದೆ. ಸೊ ಲೆಟ್ಸ್ ಗೋ ಗೈಸ್. ಹೇಗಿರುತ್ತೆ ನೋಡ್ಕೊಂಬರೋಣ ಗೈಸ್. ಜಾಸ್ತಿ ದೂರ ಇಲ್ಲ, 10 ಕಿಲೋಮೀಟರ್ ಅಷ್ಟೇ ನಮಗೂ. ನಾನು 1 ಅವರ್ ಅಂದ್ಕೊಂಡೆ, ಸುಮ್ಮನೆ ಬೇಗ ಬಿಟ್ಬಿಟ್ವಿ ನಾವು. 6 ಗಂಟೆಗೆ ಇರೋದು. ಶ್ರವಣ್ ಬ್ರೋಗೂ ಹೇಳ್ತೀನಿ ಅವ್ರು ಹತ್ರ ಸಿಗ. ಗೈಸ್ ನೋಡಿ, ಶ್ರವಣ್ ಬ್ರೋ ಯಾವ ಬಟ್ಟೆ ಹಾಕಿದ್ದಾರೆ ಅಂತ ತೋರಿಸ್ತಾ ಇಲ್ಲ. ನಂಗಿಂದ ಚೆನ್ನಾಗಿ ಕಾಣಿಸ್ಬಿಡ್ತಾರೆ ಅಂತ ನನಗೆ ಭಯ. ತೋರಿಸಿ ಬ್ರೋ. ಹಾಂ, ಏನು ಬಟ್ಟೆ ಹಾಕಿದ್ದೀರಾ ತೋರಿಸಿ ಸ್ವಲ್ಪ. ನಾನೇನು ಪಾಪದ ಟೀ ಶರ್ಟು, ಆ ಟೀ ಶರ್ಟು ಪ್ಯಾಂಟ್ ನನ್ನ EMI ಬ್ರೋ. ಆ ಟೀ ಶರ್ಟ್ ಪ್ಯಾಂಟ್ ಪ್ರೈಸ್ ನನ್ನ EMI. ಆಯ್ತು ರೋಡ್ ತಪ್ಪಿಟ್ಟೆ ಹೋಗ್ಬಿಟ್ಟೆ ನಾನು. ಬಾಯ್ ಗೈಸ್. ಸಂಜೆ ರೆಡಿಯಾಗಿ ಬರ್ತೀನಿ ಅಂತ ಅವ್ರ ಮನೆ ಹತ್ರ ಕಾರ್ ನಿಲ್ಸಿದ್ದ. ಆಮೇಲೆ ಫೋನ್ ಮಾಡಿ ವಾಶ್ರೂಮ್ಗೆ ಹೋಗ್ಬೇಕು ಅಂತ. ವಾಶ್ರೂಮ್ಗೆ ಹೋಗ್ತಾನೆ ಅಂದರೆ ಅವನು ಪಕ್ಕ ಬರೋದು 1 ಅವರ್ ಆದಮೇಲೆ. ನಾನು ಆದರೂ ಬೇಗ ಬರಪ್ಪ ಅಂತ ಕೈ ಮುಗಿದು ಕೇಳಿದ್ದೀನಿ. ಅದಕ್ಕೆ ಬಿಟ್ಟರೆ ಇಲ್ಲಿ ಶಿವರಾತ್ರಿ ನಮ್ಮ ಏರಿಯಲ್ಲಿ ಯಾವಾಗಲೂ ಗ್ರ್ಯಾಂಡಾಗಿರುತ್ತೆ ಮತ್ತಿಕೆರೆಯಲ್ಲಿ. ಸೊ ಅದಕ್ಕೊಂದು ವಿಸಿಟ್ ಹಾಕೊಂಡು ಹೋಗೋಣ ಅಂತ ಬಂದೆ. ಬಟ್ ತುಂಬ ಜನ ಇದ್ದಾರೆ. ಕೆಳಗೆ ಇಳಿಲ್ಲ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬೇಡ ಅಂತ ನಮ್ಮ ಮನಸ್ಸು ಹೇಳ್ತಾ ಇದೆ. ಇಲ್ಲಿಂದಲೇ ನೋಡ್ಕೊಂಡು ಹೋಗ್ಬಿಡೋಣ. ಕೆಳಗೆ ಇಳಿದ್ರೆ ಮತ್ತೆ ನಾನು ಶ್ರವಣ್ ಬ್ರೋ ಹತ್ರ ಹೋಗೋಕ್ಕಾಗಲ್ಲ ಆನ್ ಟೈಮ್. ಗೈಸ್, ಫ್ರಮ್ ದಿಸ್ ಪ್ಲೇಸ್ ಐ ಆಮ್ ಸ್ಯಾಮ್ ಸಮೀರ್. ಇಫ್ ಐ ಆಮ್ ಸ್ಯಾಮ್ ಸಮೀರ್, ಈ ಡ್ರೀಮ್ ಶುರುವಾಗಿದೆ. ನಾನು ಫೇಮಸ್ ಆಗಬೇಕು, ಜನ ನನ್ನ ಕಣ್ಣಿಡಿಬೇಕು, ಜನ ನನ್ನ ಹತ್ರ ಮಾತಾಡಬೇಕು, ಜನ ಹತ್ರ ಸೆಲ್ಫಿ ತೊಗೋಬೇಕು ಅನ್ನೋ ಡ್ರೀಮ್ ಇತ್ತಲ್ಲ, ಅದು ಶುರುವಾಗಿದ್ದೆ ಈ ಜಾಗದಲ್ಲಿ. ಅವಾಗಿಂದನೂ ಶಿವರಾತ್ರಿ ನಡೀತಾ ಇದೆ ಆಯ್ತಾ. ನಾವು ಚಿಕ್ಕವರಿದ್ದಾಗಿಂದ 5th 6th ಇದ್ದಾಗಿಂದ ಶಿವರಾತ್ರಿ ಮಾಡ್ತಾನೆ ಇದ್ದಾರೆ. ಸೊ ದೊಡ್ಡ ಆರ್ಟಿಸ್ಟ್ಗಳು ಬಂದು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಿದ್ರು. ನಾವು ಶಿವರಾತ್ರಿಗೆ ಬಂದು ಇಲ್ಲಿ ಸ್ಟೇಜ್ ಹತ್ರ ನಿಂತ್ಕೊಂಡು ಆರ್ಟಿಸ್ಟ್ಗಳು ಪರ್ಫಾರ್ಮ್ ಮಾಡ್ತಿರೋದು, ಕ್ಲಾಪ್ಸು, ಜನ ಅವ್ರಿಗೆ ಸೆಲ್ಫಿಗೆ ಓಡೋದು, ಅದೆಲ್ಲ ನೋಡ್ತಾ ಇದ್ದಲ್ಲ. ನಾನು ಒಂದಿನ ಹಿಂಗೆ ಆಗ್ತೀನಿ ಅಂತೇಳಿ ಡ್ರೀಮ್ ಮಾಡಿ ಟುಡೇ ಐ ಆಮ್ ಹಿಯರ್. ಅಷ್ಟೇ. ಶ್ರವಣ್ಬಿಟ್ಟು ಟೆನ್ಷನ್ ಆಗ್ಬಿಟ್ಟಿದ್ರು, ಒಬ್ಬರೇ ಬಂದ್ಬಿಟ್ಟಿದ್ದಾರೆ ಅಂತ. ಈಗ ನಮ್ಮ ನೋಡಿ ಹೆಂಗ್ ನಗ್ತವ್ರೆ. ಏನ್ರಿ ಫುಲ್ ಸ್ಮೈಲು, 2 ಫೋನು, ರೇರ್ ರ್ಯಾಬಿಟ್ ಟೀ ಶರ್ಟ್. ಬೇಗ ಬಂದ್ಬಿಟ್ವಿ, ವರುಣ್ ಇನ್ನು ಬರ್ಬೇಕಷ್ಟೇ. ಹೌದಾ? 20 minutes. ವರುಣೇ ಬಂದಿಲ್ವಾ? ಹತ್ತಿ ಹೋಗಿ ಕಾಫಿ ಕುಡ್ಕೊಂಬರೋಣ. ಇದು ನಿಮ್ಮ ಕೈಯಲ್ಲಿರೋವರೆಗೂ ನೀವು ಸೇಫ್ ಇರ್ತೀರಾ. ಸಂಜೆ ಹೋಗ್ಬಿಟ್ರೆ ಆಮೇಲೆ ಇಲ್ಲೇ ಇದು ನಿಮ್ಮ ಕೈಯಲ್ಲಿರೋವರೆಗೂ ನೀವು ಸೇಫ್ ಇರ್ತೀರಾ. ಸಂಜೆ ಹೋಗ್ಬಿಟ್ರೆ ಆಮೇಲೆ ಇಲ್ಲೇ ಅದು ಬೇಡ, ಬೇರೆ ಭಯ ಬಿದ್ದುಬಿಟ್ಟಿದ್ದಾರೆ. ಸಮೀರ್ ಬ್ಲ್ಯಾಕ್ ಕಾಫಿ ನಂಗೆ ಇಷ್ಟ ಇಲ್ಲ. ಸೊ ಪಾರ್ಕಿಂಗ್ ಸಿಕ್ಕಿಲ್ಲ ಅಂತೇಳಿ ಮುಂದೆ ಎಲ್ಲರೂ ತಂದು ಹಾಕಿದ್ದೀವಿ. ಆ್ಯಂಡ್ ಇಲ್ಲೊಂದು ಒಳ್ಳೆ ಫೋಟೋ ಶೂಟ್ ಮಾಡ್ತಾರಂತೆ. ನೋಡಿ ನಮ್ಮ ಕಾಂಪಿಟೇಷನ್ 30 days ಬ್ಲಾಗರ್ ಇವರು. ಬ್ರೋ ನಾನು ಮಂತ್ಲಿ ವ್ಲಾಗರ್, ನೀವು ಡೈಲಿ ವ್ಲಾಗರ್ ಬ್ರೋ. ಆಯ್ತು ನೋಡಿ, ಅಪಾರ್ಟ್ಮೆಂಟ್ ಸಕ್ಕತ್ತಾಗಿದೆ. ಯಾವುದೊಂದು ಯಾವ್ದು ಗೊತ್ತಿಲ್ಲ ಬ್ರೋ.
ವರುಣೇನದು ವರುಣ್ ದೂರದಿಂದ ಕಂಡಿಡಿಯೋಕೆ ಆಗಲ್ಲ ಹಂಗಾಗ್ಬಿಟ್ಟವ್ರಲ್ಲ ಸಣ್ಣ ಆಗ್ಬಿಟ್ಟವ್ರೆ ವಯಸ್ಸು ನೋಡಿ ವರುಣ್ ಒಂದು ಕಂಡಿಡಿಯೋಕೆ ಆಗಲ್ಲ ದೂರದಿಂದ ಲೀನ್ ಆಗ್ಬಿಟ್ಟಿದ್ದಾರೆ ನೀನ್ ಅಂತ ಹೇಳಿ ಏನು ಸಣ್ಣ ಆಗಿದ್ದೀರಾ ಇಬ್ಬಿಬ್ರೆ ಜಾಲಿ ಮಾಡ್ತೀವ ಇಡೀ ಕಾಲ್ ರೆಕಾರ್ಡಿಂಗ್ ಆಗ್ತೀನಿ ನಾನು ಮುಗ್ದೋಗ್ಲಿ ಅವ್ರು ಮುಗ್ದೋಗ್ಲಿ ಮಾತಾಡಿ ನನ್ನ ಮೇಲೆ ಪ್ರಾಮಿಸ್ ಹಾಕಿಲ್ಲ ನಾನು ನಿಮ್ಗೆ ಕಾಲ್ ಮಾಡಿಲ್ಲ ಲಾಸ್ಟ್ 3 ದಿವಸ ಕಾಲ್ ಮಾಡಿಲ್ವಾ ಕಾಲ್ ಮಾಡ್ತಾರೆ ಬಿಟ್ಬಿಟ್ಟು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಗೈಸ್ ಬನ್ನಿ ನೀವು ನೋಡಿ ನನಗೆ ಬರೀ ಕೆಲಸ ಬನ್ನಿ ನಾನು ಹೆಂಗಾಯ್ತು ಬರ್ಲಿ ಅನ್ನೋ ಏನ್ ಸಮಾಚಾರ ಎಷ್ಟೊಂದು ದಿವಸ ಸಿಗ್ತಾ ಇದೀರಾ ಗೈಸ್ ನಮ್ಮ ಬ್ಲಾಗಲ್ಲೆಲ್ಲ ನಂದು ವರುಣ್ ಜಗಳ ಆಗ್ಬಿಟ್ಟಿದೆ ಅನ್ಕೊಂಡ್ಬಿಟ್ಟವ್ರೆ ಮಾತೇ ಆಗ್ತಿಲ್ಲ ನಾವು ಇಬ್ರು ಅನ್ಕೊಂಡ್ಬಿಟ್ಟವ್ರೆ ಗೈಸ್ ಇದು ನೋಡಿ ನಮ್ಮ ವರುಣ್ ಬ್ರೋ ಅವರ ನೆಕ್ಸ್ಟ್ ಸ್ಟೆಪ್ ಕಂಗ್ರಾಟ್ಸ್ ಬ್ರದರ್ ಕಂಗ್ರ್ಯಾಚುಲೇಷನ್ ಸೋ ಹ್ಯಾಪಿ ಫಾರ್ ಯು ಫೈನಲಿ ಚಿಕ್ಕದಾಗಿ ದೊಡ್ಡದಾಗೆ ಎಲ್ಲ ಒಂದು ಸ್ಟೆಪ್ ಎವ್ರಿಥಿಂಗ್ ಇಸ್ ಅ ಸ್ಟೆಪ್ ಅಲ್ಲಿಂದ ಮೆಟ್ಲತ್ಕೊಂಡು ಬಂದಿದ್ದಕ್ಕೆ ತಾನೆ ಇಲ್ಲಿವರೆಗೂ ಬಂದ್ವಿ ಹಂಗೆ ಬರುತ್ತೆ ಅದನ್ನು ಟೈಮ್ ಕ್ರೇಜಿ ಬ್ರೋ ಕ್ರೇಜಿ ಥ್ಯಾಂಕ್ ಯು ಮೂರು ಬ್ಲಾಗ್ ನಡೀತಾ ಇದೆ ಇಲ್ಲಿ ಇಲ್ಲೂ ನಾಲ್ಕನೇ ನಡೀತಾ ಇದೆ ಅಕ್ಕ ಏನಿಲ್ಲಿ ಯಾವ ಅಕ್ಕ ನಮ್ಮಕ್ಕ ಯಾವಾಗ ಬಂದರು ಓ ಕ್ಲೀನಿಂಗ್ ಹಾಯ್ ಹಾಯ್ ಗೈಸ್ ನಮ್ಮ ಅಕ್ಕ ಬಂದಿದ್ದಾರೆ ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಹೆಂಗ ಮಾತಾಡ್ತಾರೆ ನಾನು ಶಾಕ್ ಆಗೋದೆ ನೋಡಿ ಎಲ್ಲರೂ ಏನೋ ಪಾಪ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ ಬಾ ಕೂತ್ಕೋ ಬಂದೇ ಇರುತ್ತೆ ಏನು ಹಿಡ್ತಿದ್ಯಾ ನಮಗೆ ಎಲ್ಲಿ ಕ್ಲೀನಿಂಗ್ ಮಾಡ್ತಿರೋದು ಎಷ್ಟು ಕಡೆ ಬ್ರೋ ಎಲ್ಲ ಕಡೆ ವ್ಲಾಗು ಹಾಯ್ ಆಂಟಿ ಯಾವ್ದಿರಾ ಹಾಯ್ 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 ಯಾರಪ್ಪ ಅದು ಯಾವ ಮಾಮನ ಹೆಸರು ಪುಟ್ಟಮ್ಮ ಇಲ್ಲ ಹೋಗ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಬಿಟ್ರೆ ಈವೆಂಟ್ ಆಡಕ್ಕೆ ಹೋಗ್ಬೇಕು ಪಾಪ ಅವರು ಅಲ್ಲಿಂದ ನಮ್ಮ ಪಕ್ಕ ಬಂದು ಕೂತಿದ್ದಾರೆ ನಾನು ಮಾತಾಡ್ಬೇಕು ಒಂದು ಸೀರಿಯಸ್ ಆಗಿ ಡೈರೆಕ್ಟ್ ಪಾಪ್ಕಾರ್ನ್ ಅಂತೇಳಿ ಪಾಪ್ಕಾರ್ನ್ ತಿಂದ್ಬಿಡ್ತಾರೆ ಅಂತ ಬಂದು ಕೂತೆ ಒಂದು ಸ್ವಲ್ಪ ಹೊತ್ತಲ್ಲಿ ಸ್ಟಾರ್ಟ್ ಆಗುತ್ತೆ ಗೈಸ್ ನೋಡ್ಕೊಂಡು ಹೋಗೋಣ ದೆವ್ವದ ಮೂವಿ ಅಂತೆ ದೆವ್ವದ ಮೂವಿ ಕರ್ಬಿಟ್ಟು ಗೈಸ್ ನನಗೆ ಅಂತ ಕುಶಾನಿ ತಿನ್ನೋಕ್ಕೇನೋ ತಂದಿದ್ದಾಳೆ ನಾನು ಬೇಡ ಅಂದ್ರೆ ಕುಶಾನಿ ಅಲ್ಲಿಂದ ಬಂದಿದ್ದು ಕೊಡು ಕುಶಾನಿ ಥ್ಯಾಂಕ್ ಯು ಅವ್ಳು ನಿಜ ಕೊಡ್ತಾಳೆ ಬಾಯ್ ತಗೋ ಬೇಡ ನೋಡಿ ಹೆಂಗೆ ನೋಡ್ತಾವೆ ಗೈಸ್ ಸೊ ನಾನು ಸೇಮ್ ಶರ್ಟ್ ಹಾಕೊಂಡು ಬಂದ್ಬಿಟ್ಟಿದ್ದೆ ಆಲ್ಮೋಸ್ಟ್ ಆಮೇಲೆ ಬೇಡ ಅಂತ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದೀನಿ ಹಾಕೊಂಡು ಗೈಸ್ ನನ್ನ ವಾಚ್ ನೋಡಿ ಚೈಲ್ಡ್ ಥರ ಕಾಣ್ತಿದೆ ಈ ವಾಚ್ ಮುಂದೆ ಸೈಕ್ ಆಗಿದೆ ವಾಚ್ ಇದೊಂದು ತೊಗೋಬೇಕು ನಾವು ಔಟ್ ಆಫ್ ಕಂಟ್ರಿಗೆ ಹೋದ್ರೆ ತೊಗೊಂಬರ್ತೀನಿ ಥ್ಯಾಂಕ್ ಯು ಕಾರ್ತಿಕ್ ಬ್ರೋ ನೋಡಿ ಕಾಂಟೆಂಟಾ ಸ್ಯಾಮ್ ಸ್ಟೋಲ್ ಮೈ ವಾಚ್ ಚೆನ್ನಾಗಿಲ್ಲ ಅಂದ್ರೆ ಕಿರ್ಚಿ ಬ್ರೋ ಚೆನ್ನಾಗಿದ್ದೇ ಇರುತ್ತೆ ಬ್ರೋ ಚೆನ್ನಾಗಿಲ್ಲ ಅಂದ್ರೆ ಕಿರ್ಚಿ ಚೆನ್ನಾಗಿದ್ರು ಕಿರ್ಚಿ ಚೆನ್ನಾಗಿದ್ದು ದೆವ್ವದ ಮೂವಿ ಅಲ್ವಾ ನಾನು ಕಿರ್ಚೆ ಕಿರ್ಸ್ತೀನಿ ಹೋಗಿ ಹಾರರ್ ಮೂವಿನಾ ಇವ್ರು ನೋಡಿ ಹಾರರ್ ಮೂವಿನ ಟ್ರೇಲರೇ ನೋಡದೆ ಬಂದವ್ರೆ ನೋಡಿ ಟ್ರೇಲರ್ ನೋಡದೆ ಮೂವಿಗೆ ಬಂದಿದ್ದೀರಲ್ರಿ ಟ್ರೇಲರ್ ನೋಡದೆ ಮೂವಿಗೆ ಬಂದವ್ರು ನೋಡ್ರಿ ಟ್ರೇಲರ್ ನೋಡದೆ ಮೂವಿ ಯಾರು ಬರ್ತಾರಾ ಇನ್ನೂ ಟೈಮ್ ಇದೆ ನೋಡ್ರಿ ಬೇಗ ಟ್ರೇಲರ್ನ ವಾಟ್ ಬ್ರೋ ಹೇಳಿ ಏನೋ ಹೇಳ್ತಾ ಇದ್ರಿ ಏನಂತ ಹೇಳಿ ಆಡಿಯನ್ಸ್ ಕೇಳಲ್ವಾ ನನ್ನ ಮರ್ಯಾದೆ ನಾನೇ ಕಳ್ಕೊಳ್ಬೇಕು ಅಲ್ಲ ಏನಂತ ಹೇಳಿ ಆಯ್ತೇನೋ ಹೇಳಿದ್ರಲ್ಲ ಬ್ರೋ ಐ ಟೋಲ್ಡ್ ಹ್ಞೂ ನಾನು ಯಾವಾಗಾದ್ರೂ ನಿಮ್ಮ ಬ್ಲಾಗಲ್ಲಿ ಬಂದಿದ್ದೀನಿ ನನಗೆ ರೋಸ್ಟ್ ಮಾಡೋದೇ ಇದ್ರಾ ಆಯಿತು ನೀವು ಯಾವತ್ತಾದ್ರು ನನ್ನ ಜೊತೆ ಇದ್ದಾಗ ನಗ್ದೇ ಇದ್ದೀರಾ ಒಂದಿನ ಆದರೂ ಯು ಹ್ಯಾವ್ ನಾಟ್ ಲಾಫ್ಡ್ ಸ್ಮೈಲ್ಡ್ ಯು ಹ್ಯಾವ್ ನಾಟ್ ಹ್ಯಾವ್ ಅ ಬೆಸ್ಟ್ ಟೈಮ್ ಆಯ್ತು ಐ ಹ್ಯಾವ್ ಹ್ಯಾಡ್ ಸೊ ದಿಸ್ ಇಸ್ ಜಸ್ಟ್ ಫನ್ ಬ್ರೋ ವಿ ಲವ್ ಯು ಬ್ರದರ್ ಇಟ್ಸ್ ಫನ್ ಬ್ರೋ ಜೋಕ್ ಮಾಡೋದಲ್ಲ ಜೋಕ್ ಅದು ನಂಗೆ ಅರ್ಥ ಆಯಿತು ನಗ್ದಿರೋದಿಲ್ಲ ನನ್ನ ನಿಮ್ಮ ಲೈಫಲ್ಲಿ ನೀವು ನಗ್ದಿರೋದಿಲ್ಲ ನನ್ನ ಮೀಟ್ ಮಾಡಿ ಫುಲ್ ಮಜಾ ಮಾಡಿದ್ದೀರ ಅದನ್ನು ಅಷ್ಟು ನಗ್ಸಿದ್ದೀನಿ ಅಂತಾನೆ ನಾನು ಬಹಳಷ್ಟು ಡಿಜಿಟಲ್ ಇವ್ರದೇ ಆದ ಸೌಂಡ್ ಒಂದು ವೇವ್ ಕ್ರಿಯೇಟ್ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ಒಳ್ಳೊಳ್ಳೆ ವಿಚಾರಗಳ ಮೂಲಕ ಮತ್ತಷ್ಟು ಸುದ್ದಿಯಾಗಿ ಇನ್ನಷ್ಟು ನಿಮ್ಮಿಂದ ಕಂಟೆಂಟ್ ಆಗ್ಲಿ, ಸೀರಿಯಲ್ಸ್ ಸಿನಿಮಾ ಮಾಡುವಂತದ್ದಾಗ್ಲಿ. ಈಗ ನಮ್ಮ ಸೋಷಿಯಲ್ ಮೀಡಿಯಾನೇ ಗಡ್ಡ ಗಡ್ಡ ಅಂತ ಅಲ್ಲಾಡಿಸಿರುವಂತ ನಮ್ಮ ಸ್ಯಾಮ್ ಸಮೀರ್ ಅವರೇ ಹೇಗಿತ್ತು, ಹೇಗೆ ಅನಿಸ್ತು? ನಮಸ್ಕಾರ. ಸೊ ಫಸ್ಟ್ ಪಾಯಿಂಟ್ ಒಂದು ಫ್ರೆಂಡ್ಸ್ ಇವರು ಕೃಪಾ ಮತ್ತೆ ವರುಣ್.
ಸೊ ನನಗೆ ಶೂಟ್ ನಡಿಬೇಕಾಗೆ ಅಂದರೆ ಶೂಟ್ ನಡೆಯೋ ಒಂದಿನ ಮುಂಚೆ ವರುಣ್ ಕೃಪಾ ಎಲ್ಲ ಮಾತಾಡಿದ್ವಿ. ಸೊ ಇದು ಒನ್ ಡೇ ನಡೆದಿರೋ ಶೂಟು ನನ್ನ ಪ್ರಕಾರ ಇದನ್ನ ಹೇಳ್ಬೇಕು ನಾನು. ಸೊ ಒನ್ ಡೇಲಿ ಆ ಸ್ಟ್ರೆಸ್ ಇರುತ್ತಲ್ಲ, ಬೇಗ ಮುಗಿಸ್ಬೇಕು, ಏನು ಮಿಸ್ ಮಾಡಬಾರ್ದು. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಇಸ್, ನಾವೊಂದು ಮೂವಿ ನೋಡ್ತೀವಿ ಈಗೆಲ್ಲ ನಮ್ಗೆ ಏನಿದೆ, ನಾವು ದಿನ ಮೊಬೈಲಲ್ಲಿ ರೀಲ್ಸ್ ಶಾರ್ಟ್ಸ್ ನೋಡ್ತಾ ಇರ್ತೀವಿ. ನಮಗೆ ಶಾರ್ಟ್ ವಿಡಿಯೋಸ್ ಮೇಲೆ ಈಗ ಒಂಚೂರು ಜಾಸ್ತಿ ಟಕ್ 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 ಹಿಂಗೆ ಸ್ಕಿಪ್ ಮಾಡ್ತೀವಿ. ಬಟ್ ಎಲ್ರೂ ಅಟೆನ್ಷನ್ ಒಂಚೂರು ಆ ಕಡೆ ಹೋಗದೆ, ಬೋರ್ ಆಗದೆ, ಏನೋ ಇದೇನಪ್ಪ ಏನ್ ನೋಡ್ತಾ ಇದ್ದೀನಿ ಅನ್ನೋ ಫೀಲಿಂಗ್ ಬರ್ದಿರೋ ಥರ ಇಟ್ಕೊಂಡಿದ್ವಿ ಡೈರೆಕ್ಟರ್. ಟೂ ಗುಡ್ ವರ್ಕ್, ತುಂಬಾ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಆಕ್ಟಿಂಗ್ ವೈಸ್ ಕೃಪಾ ಅವರು ಮತ್ತೆ ವರುಣ್ ನೈಸ್. ಆ್ಯಂಡ್ ನನಗೆ ಇದೊಂದು ಹೇಳಬೇಕು, ವರುಣ್ ನನಗೆ 6 years ಇಂದ ಫ್ರೆಂಡ್ಸು ನಾವಿಬ್ರು. ಬಟ್ 6 years ಬ್ಯಾಕ್ ನಾವು ಟೆಕ್ಸ್ಟ್ ಮಾಡಿದಾಗ ವರುಣ್ ನನಗೆ ಹೇಳಿದ್ರು ಒಂದು ಡ್ರೀಮ್ ಇದೆ, ಟೆಕ್ಸ್ಟ್ ಇನ್ಸ್ಟಾಗ್ರಾಮಲ್ಲಿ ಮಾತಾಡಿದ್ದೀನಿ ನಾವು, ನಂದೊಂದು ಡ್ರೀಮ್ ಇದೆ, ನಾನು ಈ ಥರ ನನ್ನ ಫ್ಯಾಮಿಲಿನ ಬಿಗ್ ಸ್ಕ್ರೀನಲ್ಲಿ ನಾನು ನನ್ನ ಮೂವಿನ ತೋರಿಸ್ಬೇಕು, ಶಾರ್ಟ್ ಮೂವಿನ ತೋರಿಸ್ಬೇಕು ಅಂದಾಗ. ಆ್ಯಂಡ್ ಅದು ಐ ಫೀಲ್ ಇಟ್ಸ್, ನೀವು ಅದ್ರ ಏನಂದ್ರೆ ಯು ಆರ್ ಟುವರ್ಡ್ಸ್ ಇಟ್, ಯು ಆರ್ ಡೂಯಿಂಗ್ ಇಟ್ ಬ್ರೋ, ಸೋ ಪ್ರೌಡ್ ಆಫ್ ಯು. ಆ್ಯಂಡ್ ಮಾಡಿ, ಇನ್ನೂ ಸಕ್ಕತ್ತಾಗಿ ಮಾಡಿ. ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್. ಅದಕ್ಕೆ ಎಲ್ಲ ಟೀಮು ನಂಗೆ ಸಪೋರ್ಟ್ ಮಾಡಿಕೊಂಡು ಇದ್ದೀರಾ, ಥ್ಯಾಂಕ್ ಯು ಸೊ ಮಚ್. ಹಂಗೆ ಇರಿ, ನಮ್ಮ ಇಬ್ರು ಫ್ರೆಂಡ್ಶಿಪ್ ಹಿಂಗೆ ಇರಲಿ. ಮತ್ತೆ ಶ್ರವಣ್ ಬ್ರೋ, ನಾನು ಇಷ್ಟು ಫಿಟ್ ಆಗಿರೋದಕ್ಕೆ ಕಾರಣ ನಮ್ಮ ಶ್ರವಣ್ ಬ್ರೋ. ಹೇಳು, ನಂಗೆ ವ್ಯೂಸ್ ಬರುತ್ತೆ. ಹೌದಾ? ನನ್ನ ಹೆಸರು ಅನ್ಕೋತೇನೆ. ಹೆಂಗೆ ಅನ್ಕೊ ಆಂಟಿ? ಸೂಪರ್, ಹೆಂಗೆ ಫೀಲ್ ಆಗ್ತಿದೆ? ಪ್ರೌಡ್ ಫೀಲಿಂಗ್. ನಾವಲ್ಲ, ನಿಮ್ಮ ಸಪೋರ್ಟ್ ಇದೆ. ಬಟ್ ಕಂಗ್ರ್ಯಾಚುಲೇಷನ್ಸ್. ಹೆಂಗೆ ಅನಿಸ್ತಿದೆ ನಿಮಗೆ? ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು ಸೋ ಮಚ್. ಪಾರ್ಟಿ ಅದಾದ್ಮೇಲೆ ಮಾಡೋಣ. ನಮ್ಮ ಡೈರೆಕ್ಟರ್ ಏನಾರು ಇಲ್ಲೇ ಇದ್ದಾರೆ ಆಂಟಿ, ಬಿಡಲ್ಲ. ನೋಡಿದ್ರ ವ್ಲಾಗ್, ಇವ್ರಿಗೆ ಪಾರ್ಟಿ ಮಾಡಿಸಿದ್ದು. ನೀವು ಇಂಥ ಕೆಲಸ ಮಾಡ್ಬೋದಾ? ನಾನು ಇದ್ದೀನಿ ಅಂದ್ರೆ ಮುಗೀತು. ಅಲ್ಲ, ಈ ಕೆಲಸ ಮಾಡ್ಬೋದಾ? ಬೇಜಾರಾಯ್ತು ನಮಗೆ ತುಂಬಾ ಬೇಜಾರಾಯ್ತು ನೋಡಿ. ಅವ್ರ ಮೇಲೆ ಬೇಜಾರಾಗಿಲ್ಲ, ನಿಮ್ಮ ಮೇಲೆ ಬೇಜಾರಾಯ್ತು. ಸ್ಟ್ರಿಕ್ಟ್ ಆಗಿದ್ದವ್ರು ಇಂಥ ಕೆಲಸ ಮಾಡ್ಬಿಟ್ರಲ್ಲ. ಆಂಟಿ ಮೊದಲೇ ಅಳ್ತವ್ರೆ, ಬೇಡ ಆಂಟಿ, ಎಲ್ಲ ಬೇಕು. ಒನ್ ಡೇ ಆಯ್ತು. ಹಂಗೆ ಮಾತಾಡೋದು ನಮ್ಮ ಭಾರಿ ಲವ್ ಅಂದ್ಬಿಟ್ಟಿದೆ ಇವತ್ತು. ಇಲ್ಲಾಂದ್ರೆ ಫೋನೇ ಎತ್ತಲ್ಲ, ಮೆಸೇಜ್ ಮಾಡಲ್ಲ, ಏನು ಗೈಸ್ ಅಲ್ಲಿ ನೋಡಿ. ಅಲ್ಲ ಮದುವೆ ಯಾವಾಗಲೂ ಕಲ್ತಿ ನೀವು ನೈಟ್ ಕೆಲಸ ಮಾಡ್ತೀರಾ? ಅವ್ರಿಗೆ ಗೊತ್ತಿರಲ್ಲ. ಅಲ್ಲ ಗೊತ್ತಿರುತ್ತೆ, ಮರ್ತೋಗ್ತಾರ, ಕನ್ಫ್ಯೂಸ್ ಆಗಿದೆ. ತಗೋ ಬೊಕ್ಕೆ ನಿಂದೆ. ಬೀಳ್ಸ್ಬಿಟ್ಟೆ ಕಣೋ, ಬೀಳ್ಸ್ಬಿಟ್ಟೆ ಕಣೋ, ಬೇಡ ಕಣೋ. ಏ ಇಲ್ಲ ಇಲ್ಲ, ಅವಾಗಿಂದ ಅವರಿಬ್ರು ಎಷ್ಟು ಆಟ ಆಡ್ತಾ ಇದ್ರಂತ. ಗೈಸ್ ಸೂರ್ಯ ಬರ್ತು, ಕ್ಲಾಸ್ ತೆಗ್ಬಿಟ್ಟಿದ್ದೀನಿ, ಆಗಿಂದ ಹಿಂದೆನೇ ಓಡಾಡ್ತವ್ರೆ. ಬರಲಾ? ಸೊ ಹೊರಡ್ತಾ ಇದ್ದೀನಿ ನಾನು, ಬರ್ತೀನಿ ಬ್ರೋ, ಬಾಯ್ ಬ್ರೋ. ಸೆಲ್ಫಿ ಮಾಡಿದ್ರು, ಮರ್ಯಾದೆ ಕೊಡಿ ಅವ್ರಿಗೆ. ಸಮೋಸ ಎಲ್ಲ ಕೊಡ್ತವ್ರುತ್ತೆ, ಬಟ್ ನಾನು ತಿನ್ನಂಗಿಲ್ಲ. ನಮ್ಮ ಟ್ರೈನರ್ ಗೈಸ್ ಇಮ್ಯಾಜಿನ್ ಮಾಡಿ, ಆ ಸಮೋಸ ತಿನ್ಕೊಂಡು ಶ್ರವಣ್ ಬ್ರೋ ನಿಂತಿದ್ರೆ ಹೆಂಗಿರೋದು ರಿಯಾಕ್ಷನ್ ಅಂತ. ಗೈಸ್ ಅಲ್ಲಿಂದ ಹೊರಟ್ವಿ ಈಗ. ಬಟ್ ಈಗ ಸದ್ಯಕ್ಕೆ ಹಸುವಾಗ್ತಿದ್ದೆ, ಒಂದು ಪ್ರೋಟೀನ್ ಬಾರ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಪ್ರೋಟೀನ್ ಬಾರ್ ತೊಗೋತಿದ್ದೀವ. ನಂಗೊಂದು ಅದೇ ಅರ್ಧ ತಿನ್ನೋಣ. ನನ್ನ ಜೋಗಟ್ಟು ಇಲ್ಲ ಇವತ್ತಿನ ಡಯಟಲ್ಲಿ. ಗೈಸ್ ಸೊ ಹಸುವಾಗ್ತಿತ್ತು ಅಂತ ಒಂದು ಪ್ರೋಟೀನ್ ಕೀ ತೊಗೊಂಡಿದ್ದೀನಿ. ಮನೆಗೂ ಊಟ ಮಾಡಬೇಕು. ಲೆಟ್ಸ್ ಗೋ. ಇಲ್ಲಿ ಏನಿದೆ ಅಂತ ತೋರಿಸ್ತೀನಿ ಬನ್ನಿ. ಗೈಸ್ ಶ್ರವಣ್ ಬ್ರೋ ಕಾರ್ಗೆ ನನ್ನ ಹತ್ರ ಇದೆ, ಕಾರ್ ಹತ್ರ ಹೋಗೋರೆ. ರಿಯಾಕ್ಷನ್ ನೋಡೋಣ ಇದು. ಅಯ್ಯೋ, ನಾನಿಲ್ಲಿ ಬಟನ್ ಒತ್ಬಿಟ್ಟೆ ಅನ್ಲಾಕು. ಛೇ ಕೂತ್ಕೊಳ್ಳಿ, ಹುಡುಕಾಡ್ತಾರೆ ಇವಾಗ. ಬಾಯ್ ಬ್ರೋ, ಬಾಯ್ ಶ್ರವಣ್ ಬ್ರೋ, ಸಿ ಯು. ಯಾವ ಕೀ? ನನ್ನ ಹತ್ರ ಹೇಳಿದೆ. ನಂಗೆ ನಿಂಗೆ ಗೊತ್ತು ಬ್ರೋ, ನೀವು ಸ್ಯಾಮ್ ಸಮೀರ್ ಅಂತ ನಂಗೆ ಗೊತ್ತು. ಸ್ಮಾರ್ಟ್ ಆಗ್ಬಿಟ್ಟಿದ್ದೀರಾ? ಬ್ಲಾಗ್ ಹಿಡ್ಕೊಂಡು ಬಂದ ಅಂದ್ರೆ ಕೀ ಹಿಡ್ಕೊಂಡು ಬಂದವನೇ ಅಂತನಾ? ಬಾಯ್ ಗೈಸ್. ಸೊ ಶ್ರವಣ್ ಬ್ರೋ ಮನೇನ ಕ್ಯಾನ್ಸಲ್ ಮಾಡಿದ್ವಿ, ಬಿಕಾಸ್ ಶ್ರವಣ್ ಬ್ರೋ ಅವ್ರೇನೋ ಕೆಲಸ ಇದೆ ಅಂತ ಹೇಳಿದ್ರು. ಆ್ಯಂಡ್ ವರುಣ್ ಬ್ರೋನು ನಾನು ಕ್ಯಾನ್ಸಲ್ ಮಾಡಿ ಪ್ಲಾನ್ನ ನಾಳೆ ಸಿಗೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಈಗ ನಮ್ಮ ಮೇರೆಯಲ್ಲಿ ಶಿವ ಕೂರ್ತಿದ್ದಾರೆ ಅಂತ ಬೆಳಗ್ಗೆ ತೋರಿಸಿದ್ನಲ್ಲ, ಅದನ್ನು ನೋಡೋಕ್ಕೆ ಬಂದಿದ್ದೀವಿ. ಬಟ್ ತುಂಬ ಜನ ಇರ್ತಾರೆ, ಆಗುತ್ತೆ ಅಲ್ವೋ ನನಗೆ ಗೊತ್ತಿಲ್ಲ, ನೋಡೋಣ ಬನ್ನಿ. ಗೈಸ್ ನಮ್ಮ ಪ್ರವೀಣ ಹೋಗಿದ್ದಂತೆ ಒಳಗೆ, ತುಂಬ ಜನ ಇದ್ದಾರೆ ಅಂತ ಹೇಳ್ತಾನೆ. ಜನ ಜಾಸ್ತಿ ಇದ್ದಾರಾ? ಪ್ರವೀಣ್ನೇ ಫುಲ್ ಹಾಕೊಂಡ್ಬಿಟ್ಟಿದ್ರಂತೆ. ನಾನು ಹೋದ್ರೆ ಮುಗೀತು. ಆದರೆ ಪ್ರವೀಣ್ ನಾನು ಇಬ್ಬರು ಹೋಗ್ಬಿಟ್ರೆ ಎಲ್ಲ ಈ ಕಡೆ ತಿರ್ಕೊಂಬಿಟ್ರೆ ಪ್ರವೀಣ.
ನೆನಪಿದೆ ಅಲ್ಲಿಗೆ ಹೋಗಿ ಹೆಂಗೆ ಕಾಯ್ತಿದ್ವಿ ನಾವೆಲ್ಲ. ಕ್ರೇಜಿ ಡೇಸ್ ಗೈಸ್, ಕ್ರೇಜಿ ಡೇಸ್. ಸಕ್ಕ ಜನ ಇದ್ದಾರೆ ಗೈಸ್. ಆಮೇಲೆ ಒಬ್ಬೊಬ್ರಿಗೂ ಗೊತ್ತಾಗಿದ್ದೀವಿ. ಅಲ್ಲಿ ಹೋಗೋಕ್ಕಾಗಲ್ಲ ಈಗ, ಬೇಡ, ರಿಸ್ಕೇ ಬೇಡ. ಬಾಯ್ ಪ್ರವೀಣ್, ಬಾಯ್ ಹುಷಾರು, ಬಾಯ್ ಗೈಸ್. ಫೈನಲಿ ಬಾಯ್ಸ್ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು, ನಿತೀಶ್ ಮತ್ತು ಗಣೇಶ್ ಇದ್ದಾರೆ ನಮ್ಮ ಏರಿಯಾಲೆ. ಸೊ ಅವ್ರ ಹತ್ರ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೋಗ್ಬಿಡೋಣ. ಲೆಟ್ಸ್ಕೋ ಗೈಸ್. ಏನಂದರೆ ಅಲ್ಲಿ ಆಲ್ಮೋಸ್ಟ್ ಒಂದು 500, 600, 700 ಜನ, 1000 ಜನ ಇರ್ತಾರಲ್ಲ ಒಳಗೆ. ಅಷ್ಟು ಜನ ಇರ್ತಾರೆ. ಅದ್ರ ಮಧ್ಯೆ ನಾನು ರಿಸ್ಕ್ ತೊಗೊಂಡು ಹೋಗ್ಬೋದು, ಬಟ್ ಸುಮ್ಮನೆ ರಿಸ್ಕು ಆಚೆ ಬರ್ದಿರೋದು ಆ್ಯಂಡ್ ಪ್ರಾಬ್ಲಮ್ಸ್ ಬೇಡವೇ ಬೇಡ. ಆರಾಮಾಗಿ ಇಲ್ಲೇ ಚಿಲ್ ಮಾಡಿ ಒಂದ್ಸರಿ ಆಚೆಯಿಂದ ನೋಡಿಕೊಂಡು ನಮ್ಮ ಫ್ರೆಂಡ್ಸ್ ಯಾರು ಇದ್ರೆ ಮಾತಾಡ್ಕೊಂಡು ಹೋಗ್ಬಿಡೋಣ ಅಷ್ಟೇ. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.